ತಾವು ಒಂದು ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರಿ, ತಾವು ನಟಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಕ್ವಿಕ್ ಆಗಿ ಒಂಚೂರು ಹೇಳಿ. ಬಹಳ ಕಡಿಮೆ ಅವಧಿಯಲ್ಲಿ ಹೇಳ್ತೀನಿ. ಪ್ಲೀಸ್. ಸಾಹಸಿಂಹ ವಿಷ್ಣುವರ್ಧನರ ಬಗ್ಗೆ ಬಹಳ ಅಪಾರವಾದಂಥ ಪ್ರೀತಿ ಇಟ್ಕೊಂಡವರು ಒಬ್ಬರು ಮಹಾನ್ ನಿರ್ದೇಶಕರು ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಅವರು. ಓಕೆ, ಕೇಳಿದ್ದೀನಿ. ಅವರು ಕೈವಾರ ತಾತಯ್ಯ ಸಿನಿಮಾ ಮಾಡಿದಾಗ ವಿಷ್ಣು ಸರ್ ಅವರು ಆ ಚಿತ್ರವನ್ನು ನೋಡಿ, ದಾದಾವರು ನೋಡಿ ರಾಧಾಕೃಷ್ಣ ಅವ್ರು ಕರೆಸಿ ಭಾಳ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಂದು ಒಳ್ಳೆ ಕತೆ ಯಾಕೆ ಮಾಡಬಾರ್ದು, ನೀವು ಮಾಡಿದರೆ ನಾನು ಅದರಲ್ಲಿ ನಟಿಸಬಲ್ಲೆ ನಾನು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿದ್ದಾರೆ ರಾಧಾಕೃಷ್ಣ ಪಲ್ಲಕ್ಕಿ. ಅವ್ರು ಅದಕ್ಕೆ ಅವ್ರಾಗ ಹೇಳಿದ್ರಲ್ಲ ಅಂತ ಅವ್ರು ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಕತೆನ ತಯಾರು ಮಾಡ್ಕೋಬೇಕು ಅನ್ನೋ ಸಮಯದಲ್ಲಿ ಆಕಸ್ಮಿಕವಾಗಿ ಯಜಮಾನರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅವರು ದೇಹ ಅಂತಿಮವಾಯಿತು. ಅದನ್ನು ಅವರು ಮಾನಸಿಕವಾಗಿ 14 ವರ್ಷದಿಂದ ಇಟ್ಕೊಂಡೇ ಬಂದಿದ್ದಾರೆ. ನಾನು ಮಾಡಲಿಲ್ಲವಲ್ಲ, ಅವ್ರು ಹೇಳಿದರು, ನಾನು ಅದಕ್ಕೆ ಒಂದು ತಯಾರಿ ಮಾಡ್ಕೊಳ್ತಾ ಇದ್ದೆ, ಇದಾಯ್ತಲ್ಲ ಅಂತ ಮಾನಸಿಕವಾಗಿ ನೊಂದ್ಕೊಳ್ತಾನೆ ಇದ್ದರು. ಆಕಸ್ಮಿಕವಾಗಿ ಒಂದು 5 ವರ್ಷದಿಂದ ನನಗೆ ಅವರು ಸುಮಾರು ಆರ್ಕೆಸ್ಟ್ರಾಗಳಲ್ಲಿ ಡ್ರಾಮಾಗಳನ್ನು ನನ್ನ ನೋಡ್ತಾ ಬಂದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ನಾನು ಆರ್ಕೆಸ್ಟ್ರಾ ಅವರು ತಮ್ಮ ಚಿತ್ರಗಳ ಲೊಕೇಶನ್ ನೋಡೋದಕ್ಕೆ ಹುಕ್ಕೇರಿ, ಬೆಳಗಾಂ ಆ ಕಡೆ ಎಲ್ಲ ಬಂದು ನಾನು ಕಾರ್ಯಕ್ರಮಕ್ಕೆ ಹೋದಾಗ ಸಿಕ್ಕಿದ್ದೀನಿ ನಾನು ಅವ್ರಿಗೆ. ಬಟ್ ನನಗೆ ಅವರು ಬಂದು ನನ್ನ ಒಟ್ಟಿಗೆ ಮಾತಾಡಿಸಿಲ್ಲ. ಸೊ ನನ್ನ ಅಬ್ಸರ್ವೇಷನ್ ಮಾಡ್ಕೋತಾ ಬಂದಿದ್ದಾರೆ, ಎಲ್ಲವನ್ನೂ ಎಲ್ಲ ರೀತಿಯಲ್ಲಿ ಗಮನಿಸ್ತಾ ಬಂದು ಅವ್ರ ತಲೆಗೆ ಒಂದು ವಿಚಾರ ಬಂದಿದೆ. ಸರಿ, ಯಾಕೆ ಹಾಗಾದ್ರೆ ಇವ್ರನ್ನ ಹಾಕೊಂಡು ಯಜಮಾನ್ರನ್ನ ನೆನೆಸ್ತಕ್ಕಂಥ ಒಂದು ಕಾಯಕವನ್ನು ಯಾಕೆ ಮಾಡಬಾರ್ದು? ಮುಂದಿನ ನಾನು ಹೇಳಿ. ಇವಾಗ ನೀವು ಆ ಸಿನಿಮಾದ ಬಹಳ ದೊಡ್ಡ ಭಾಗ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತ ಸಿನಿಮಾದ ಹೆಸರು. ಕಳೆದ ಹಲವು ವರ್ಷಗಳಿಂದ ಶೂಟಿಂಗ್ ನಡೀತಾ ಇದೆ. ಮುಂದೇನು ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆಯಲ್ಲಿ ಶೂಟಿಂಗ್ ಇದೆಯಾ? ಹೌದು, ಬಹಳ ವಿಶೇಷವಾಗಿ ಅಲ್ಲಿ ಕಲ್ಲಿನ ಕೋಟೆ ಅಂದ್ರೆ ಇದುವರೆಗೂ ಚಿತ್ರದುರ್ಗದ ಇತಿಹಾಸದ ಕಲ್ಲಿನ ಕೋಟೆ ನೋಡದೇ ಇದ್ದ ಜಾಗಗಳನ್ನು ಇವರು ಆಯ್ಕೆ ಮಾಡಿದ್ದಾರೆ. ಸೂಪರ್, ಇಷ್ಟು ವರ್ಷದ. ಸೊ ಅಂತ ಒಂದು ಸ್ಥಳದಲ್ಲಿ ಅದನ್ನ ಮಾಡೋದಕ್ಕೆಲ್ಲ ಶುಭಾಶಯಗಳು. ಬಹಳ ಒಳ್ಳೆಯದಾಗಲಿ ಸರ್. ಕಂಗ್ರಾಚುಲೇಷನ್ಸ್. ಈಗ ಕಡೆಯ ಕೆಲವು ನಿಮಿಷಗಳಿಗೆ ಬಂದಿರೋದ್ರಿಂದ ನಾನು ಸ್ವಲ್ಪ ಧಾವಂತದಲ್ಲಿದ್ದೇನೆ, ಬೇಜಾರಾಗಬೇಡ. ಖಂಡಿತ. ಇನ್ನು ತಾವು ನಮ್ಮ ದಾದಾರನ್ನ ನಿಮ್ಮ ಒಂದು ಅವರ ಮಾತುಗಳ ಮೂಲಕ ಸ್ಮರಿಸ್ಕೊಳ್ಬೇಕು. ಅವ್ರ ಮಾತುಗಳ ಸ್ಮರಿಸಿದ್ರೆ ಎಲ್ಲ ಅಭಿಮಾನಿ ದೇವರುಗಳು ಇವತ್ತೇನು ಒಂದು ಹೋರಾಟದ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಇದಕ್ಕೆ ಸಂಪೂರ್ಣವಾದಂಥ ಒಂದು ಸ್ಥಾನ ಸಿಗಬೇಕಾದ್ರೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೆ. ಯಾಕಂದರೆ ಅದಕ್ಕೋಸ್ಕರ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯವಾದ ಕೆಲಸ ಅಲ್ಲ, ಅದಕ್ಕೋಸ್ಕರನೇ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಆ ಒಂದು ದೊಡ್ಡ ಸ್ಥಾನವನ್ನು ಶ್ರೀನಿವಾಸ್ ಅವರು ಮಾಡ್ತಿದ್ದಾರೆ, ವೀರಕಪುತ್ರ ಶ್ರೀನಿವಾಸ್. ಅವ್ರಿಗೆ ನಾವೆಲ್ಲರೂ ಜೊತೆಗೆ ಹೋಗ್ತಾ ಇದ್ದೀವಿ. ಅವರ ಕಾಯಕ ಖಂಡಿತ ಯಶಸ್ಸು ಸಿಗತ್ತೆ ಅಂತ ಈ ನಮ್ಮ ಪವರ್ ಟಿವಿ ಮುಖೇನ ನಾವು ಅವ್ರಿಗೆ ಎಲ್ಲರೂ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ. ದಾದಾರ ಒಂದು ಡೈಲಾಗ್ ಮೂಲಕ ನಾವು ಅವರಿಗೆ ನಮನಗಳನ್ನು ಸಲ್ಲಿಸೋಣ. ಖಂಡಿತ ಹೇಳ್ತೀನಿ. ಅವ್ರದ್ದು 2 ಧ್ವನಿ ಒಂದೇ ನಿಮಿಷದಲ್ಲಿ ಆಗ್ಬಿಡುತ್ತೆ. 72ನೇ ಇಸ್ವಿಲಿ ಅವ್ರ ಧ್ವನಿ ಹೇಗಿತ್ತು, 2005 ನಂತರ ಅವ್ರ ಧ್ವನಿ ಹೇಗಿತ್ತು ಅಂತ 1 ನಿಮಿಷದಲ್ಲಿ ಅದನ್ನು ಮುಗಿಸ್ಬಿಡ್ತೀನಿ. 72ನೇ ಇಸ್ವಿ ಒಂದು ಧ್ವನಿ. ನಾನು ಬರೋಲ್ಲ ಬೇಷ್ರೆ, ನಿಮ್ಮ ಮಾತನ್ನೇ ಕೇಳಿ ಅವತ್ತು ನಾನು ಮಾರ್ಕೆಟ್ನ ಅಲ್ಮೇಲೆ ನನ್ನಿಂದ ದೂರ ಮಾಡಿಕೊಂಡೆ. ಈಗ ಅಲ್ಮೇಲೆ ಸ್ಥಿತಿ ಏನಾಗುತ್ತೆ ಗೊತ್ತಾ ಬೇಷ್ರೆ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷಿಯಾಗಿದ್ದಾಳೆ. ನನ್ನ ಅಲ್ಮೇಲೂ ಆ ರೀತಿ ಆಗೋದಕ್ಕೆ ನೀವೇಕಲ್ಲ, ನಿಮ್ಮಿಂದಲೇ ನನ್ನ ಮೇಲೆ ಅಲ್ಮೇಲೂ ಆ ರೀತಿ ಆಗಿದ್ದು. ನಾನು ಬರೋಲ್ಲ ಬೇಷ್ರೆ, ನಾನು ಬರೋಲ್ಲ. ಇದು 72ನೇ ಇಸ್ವಿ ಧ್ವನಿ. 2005ರದ ಒಂದು ಧ್ವನಿ ಈಗ ಹೇಳ್ತೀನಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿ 5 ಕೋಟಿ ಕನ್ನಡಿಗರ ಶಕ್ತಿ ಇದೆ. ಇದನ್ನು ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದೆ ಚರ್ಚೆ ಇರಲಿಲ್ಲ. ನೀನು ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳಿಗೂ ಕೋರ್ಟ್ ಒಂದೇ ಸರಿ ಶಿಕ್ಷೆ ನೀಡುತ್ತೆ. ಆದರೆ ಈ ಕದಮನ ಕೋರ್ಟ್ನಲ್ಲಿ ಹಾಗಲ್ಲ. ನೀನು ಮಾಡಿರ್ತಕ್ಕಂಥ ಒಂದೊಂದು ತಪ್ಪುಗಳಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಸಾಯಿಸೋದು ನಾನು. ಇವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ದಟ್ ಈಸ್ ಕದಂಬ. ಅದೊಂದು ಅಭಿಮಾನಪೂರ್ವಕವಾಗಿ ಅವ್ರಿಗೆ ಅರ್ಪಿಸಿದ್ವಿ 2 ಧ್ವನಿ. ಥ್ಯಾಂಕ್ ಯು ಸರ್.